ಶ್ರೀ ಬಸವೇಶ್ವರ ಸೇವಾ ಸಮಿತಿಯವರೆಲ್ಲರೂ ಕೂಡಿಕೊಂಡು ಈ ಹಬ್ಬವನ್ನು ಮತ್ತಷ್ಟು ನಾವು ಆಚರಿಸಬೇಕು, ವಿಜೃಂಭಿಸಬೇಕು ಮತ್ತು ಈ ಒಂದು ಹಬ್ಬದ ದಿನದಿಂದ ಹಬ್ಬವನ್ನು ಆಚರಿಸೋದ್ರಿಂದ ಎಲ್ಲರಲ್ಲಿ ಏನಪ್ಪ ಅಂದ್ರೆ ಸ್ನೇಹ ಸೌಹಾರ್ದತೆ ಮೂಡಬೇಕು. ಮತ್ತು ಇದನ್ನು ವಿಶೇಷವಾಗಿ ಈ ವರ್ಷ ಏನಪ್ಪ ಅಂತಂದ್ರೆ ಈ ಹಲಿಗೆ ಬಾರಿಸುವಂಥ ಒಂದು ಕಲೆ, ಈ ಕಲೆಯನ್ನು ಉಳಿಸಬೇಕು ಎಂಬ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ನಮ್ಮ ಸೇವಾ ಸಮಿತಿಯವರು ನಾವೆಲ್ಲ ಏನು ಮಾಡಿದ್ದೇವಪ್ಪ ಅಂತಂದ್ರೆ ಹಲಿಗೆ ಬಾರಿಸುವಂಥ ಸ್ಪರ್ಧಾಳುಗಳನ್ನು ಕರೆಸಿ, ಕಲಾಕಾರರನ್ನು ಕರೆಸಿ ಅವರಿಗೆ ಬಹುಮಾನಗಳನ್ನು ಇಲ್ಲಿ ನೀಡೋದ್ರ ಮೂಲಕವಾಗಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕು. ಇಲ್ಲಿ ಹಲಿಗೆ ಬಾರಿಸುವಂಥ ಸ್ಪರ್ಧೆ ಎರಡು ತೆರನಾಗಿದ್ದು, ಒಂದು ಗುಂಪು, ಇನ್ನೊಂದು ವೈಯಕ್ತಿಕವಾದಂಥದ್ದು. ಗುಂಪಿನಲ್ಲಿ ಯಾರು ವಿಜೇತರಾಗ್ತಾರ ಅವರಿಗೆ ಕ್ಯಾಶ್ ಪ್ರೈಸ್, ನಗದು ಬಹುಮಾನ 15,000 ರೂಪಾಯಿ, ಅಲ್ಲಿಂದ 7,500 ರೂಪಾಯಿ, 5,000 ರೂಪಾಯಿ ಹೀಗೆ ಬಹುಮಾನ. ವೈಯಕ್ತಿಕವಾಗಿ ಯಾರು ಅದರಲ್ಲಿ ಸಾಧಿಸ್ತಾ ಇದ್ದಾರೆ ಅವರಿಗೆ 11,000 ರೂಪಾಯಿ, ಅಲ್ಲಿಂದ 7,000 ರೂಪಾಯಿ, 5,000 ರೂಪಾಯಿ ಹೀಗೆ ಬಹುಮಾನಗಳನ್ನು ನಮ್ಮ ಸಮಿತಿ ವತಿಯಿಂದ ನೀಡಲಾಗ್ತದೆ. ಮತ್ತು ಅವ್ರಿಗೆ ಬಂದಿರ್ತಾರಲ್ಲ ಅವ್ರದ್ದು ಎಕ್ಸ್ಪೆಂಡಿಚರ್ ಕೊಡ್ಬೇಕಂತೇಳಿ ನಗದು ಬಹುಮಾನ ಕೊಡ್ಬೇಕಂತ ಉಚಿತವಾದಂಥ ಪ್ರವೇಶ, ಅವರಿಗೆ ಪ್ರವೇಶಕ್ಕೆ ಯಾವುದೇ ಹಣ ಇಲ್ಲ. ಅವರೇ ನೋಂದಣಿ ರೀ ಎಷ್ಟು ಹಬ್ಬ ಏನಪ್ಪ ಅಂತಂದ್ರೆ ಎಲ್ಲರಲ್ಲಿ ಸೌಹಾರ್ದತೆಯನ್ನು ತರಲಿ. ಮತ್ತೆ ಏನಪ್ಪ ಅಂತಂದ್ರೆ ಬಸವನ ಬಾಗೇವಾಡಿಯಲ್ಲಿ ಈ ಹಿಂದೆ ಎಲ್ಲ ಹಿರಿಯರು ಒಂದು ಕೂಡಿ ಜಾತಿ ಭೇದವನ್ನು ಮರೆತು, ಧರ್ಮವನ್ನು ಮರೆತು ಆಚರಿಸ್ತಾ ಇದ್ರು ಅವಾಗ. ಅಂಥ ಕಾಲ ಏನಪ್ಪ ಅಂದ್ರೆ ಮತ್ತೆ ಇಲ್ಲಿ ಬಸವೇಶ್ವರ ನಾಡಿನಲ್ಲಿ ಅದೆಲ್ಲ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಸಮಿತಿಯ ಅಧ್ಯಕ್ಷರಂಥ ಎಸ್ ಸಿ ಪಟ್ಟಣ ಶೆಟ್ಟಿಯವರು, ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು ಕೂಡಿಕೊಂಡು ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಮತ್ತು ಎಲ್ಲರಲ್ಲಿ ಏನಪ್ಪ ಅಂತಾರೆ ಈ ಒಂದು ಹಬ್ಬ ಹರ್ಷ ತರಲಿ ಅಂತ ಹೇಳಿಬಿಟ್ಟು ನಾನು ಮುಗಿಸ್ತೇನೆ. ನಮಸ್ಕಾರ. ಸಮಿತಿಯಿಂದ ಇದೊಂದು ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಇದು ಒಂದು ಹೋಳಿ ಹಬ್ಬ, ವರ್ಷಕ್ಕೊಮ್ಮೆ ಬರುವಂಥ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಇಷ್ಟೆಲ್ಲ ಮಾಡುವಂಥ ಸಮಯದಲ್ಲಿ ಊರಿನ ಎಲ್ಲ ಜನರ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕನ್ನಂಥ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಬಸವೇಶ್ವರ ಸರ್ಕಲ್ದಿಂದ ಕೂಡಿ ಅಗಸಿ ಒಳಗೆ ಹೋಗೋದು, ಅಗಸಿಲಿಂದ ಹಿಂಗೆ ಹೋಗಿ ರೌಂಡ್ ಬಂದು ಸರ್ಕಲ್ ಮುಗಿಸ್ತೀವಿ. 2 to 3 3 ತಾಸು ಹೋಗ್ಬಿಡ್ತದೆ ಮಿನಿಮಮ್. ಅಲ್ಲಿಗೆ ಅವರದು ಬಂದಿರ್ತಾರೆ 10 ಗಂಟೆ ರೀ. 2-3 ಕ್ಲೋಸ್ ಮುಗಿಸ್ಬಿಡೋದು. ಎಲ್ಲಿ ಅಂತ ಎಲ್ಲ ಹುಡುಗರನ್ನ ಕರೆಸಿ ಒಂದು ಸಿಸ್ಟಮೆಟಿಕಲಿ ಈಗ ಎಲ್ಲ ನಿಮ್ಮ ಲೀಡರ್ಶಿಪ್ ನೀವು 10 ಮಂದಿನ ಕರ್ಕೊಂಬತ್ತು ಕಂಡೀಷನ್ ಮಾಡೋದು ಅಂದ್ರೆ ತಾವೇ ಇದು ಆಗ್ಬಿಡ್ತಾರೆ ಹುರುಪಕ್ಕಾರ. ಈ ಸಲ ಒಂದು ಹೊಸದು ಮಾಡಬೇಕು ಮತ್ತು ನೀವು ಎಲ್ಲ ಬರಬೇಕು, ಮಾಧ್ಯಮದವ್ರು ನಮ್ಮ ಜೊತೆ ಸ್ಪರ್ಧೆ ಮಾಡಿದ ನಾವು 2 ದಿವಸ ಎಲ್ಲ ಹಿರಿಯರನ್ನ ಕೂಡಿಸ್ಕೊಂಡು ಯುವಕರನ್ನ ಕೂಡಿಸ್ಕೊಂಡು ಒಂದು ಸಿಸ್ಟಮೆಟಿಕಲಿ ಕಲರ್ ಬಂದ್ ಮಾಡಬಾರ್ದು, ಬಣ್ಣವನ್ನು ಆಡ್ಬೇಕನ್ನಂತ ಒಂದು ವಿಚಾರ ಇಟ್ಕೊಂಡು ಮೊದಲು ಈ ಹಲಿಗೆ ಕಾರ್ಯಕ್ರಮ ಮಾಡಿದ್ದ ತಾವೇ ಇಂಟ್ರೆಸ್ಟಿಂಗ್ ಬರ್ತಾರೆ. ನಾಳೆ ಸೋಮವಾರ ಬಂದಿರ್ತಾರೆ, ನೀವು ನಾಳೆ ಬಣ್ಣಕ್ಕೆ ಬರಬೇಕಂತ ಕಂಡೀಷನ್ ಮಾಡ್ತೀವಿ. ಪ್ರಕಾಶ್ ಬಂದಿರ್ತಾನೆ, ಅವನಿಗೆ ಹೇಳ್ತೀವಿ, ಮತ್ತೊಬ್ಬರು ಬಂದಿರ್ತಾರೆ. ಹಿಂಗೆ ಹೇಳಿ ಎಲ್ಲರೂ ಗ್ರೂಪ್ ಆರ್ಗನೈಸೇಷನ್ ಏನಾಗೈತೆ ಅಂದರೆ ನಾವೆಲ್ಲೂ ಊರು ಬಿಟ್ಟು ಹೋಗೋಣ ಅಂತ ಒಂದು ವ್ಯವಸ್ಥೆ ಜನರದ್ದಲ್ಲಿತ್ತು. ಅದನ್ನು ಒಂದು ಬದಿಗೊತ್ತಿ ಈ ವರ್ಷ ಒಂದು ಬಣ್ಣ ಒಂದು ಸಿಸ್ಟಮೆಟಿಕಲಿ ಆ ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಇದನ್ನು ಫಸ್ಟ್ ಮಾಡೇವು. ನೆಕ್ಸ್ಟ್ ಆ ಬಣ್ಣನ ಮಾಡ್ಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಎಲ್ಲರ ಸಹಕಾರ ತೊಗೊಂಡು ಮಾರ್ಕೆಟ್ನಲ್ಲಿ ಇದ್ದಂಥವ್ರನ್ನ ಎಲ್ಲರನ್ನ ಕರೆದುಕೊಂಡು ಏನು ಒಂದು ಬಣ್ಣ ನಾವು 80, 72, 73, 83, 93 ಎವ್ರಿ 10 ಇಯರ್ಸ್ಗೊಂದು ದಾನ್ಲೆ ಆದಂಥ ಒಂದು ವ್ಯವಸ್ಥೆ ಇತ್ತು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ. ಹಿಂದೂ ಮುಸ್ಲಿಮ್ ಆಗಲಿ ಬಣ್ಣಗಳ ಬಂದ ಆಗಲಿ ನಾವ್ಯಾಕೆ ಮಾಡೋಣ ನೀವ್ಯಾಕೆ ಮಾಡೋಣ ಅಂತ ಒಂದು ವಿಚಾರದಲ್ಲಿತ್ತು. ಇವತ್ತಿನ ದಿವಸ ಅದು ಎಲ್ಲವನ್ನು ಮರೆತು ಎಲ್ಲ ಸಹೋದರರ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲರನ್ನು ಕರ್ಕೊಂಡು ಬಣ್ಣ ಆಡ್ಬೇಕನ್ನಂಥ ಒಂದು ವಿಚಾರನ ಇವತ್ತಿನ ದಿವಸ ನಾವು ಹಾಕ್ಕೊಂಡೇವೆ.